ಹಾಯ್ ಗೈಸ್, ಇವತ್ತು ನಾವು ಮಾತಾಡೋಣ ಐಕನ್ ಸ್ಟಾರ್ ಅಲ್ಲು ಅರ್ಜುನದೇ ಪುಷ್ಪರಾಜ್ ದ ವೈಲ್ಡ್ ಫೈರ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಡೇ 28 ಬಾಕ್ಸ್ ಆಫೀಸ್ ಕಲೆಕ್ಷನ್ 1ನೇ ತಾರೀಕಿಗೆ ಮತ್ತು ಇಲ್ಲಿ ಇನ್ನೊಂದು ಹಿಸ್ಟ್ರಿ ಕ್ರಿಯೇಟ್ ಮಾಡಿತ್ತು. ಇಲ್ಲಿ 1ನೇ ತಾರೀಕಿಗೆ ಯಾರು ಅನ್ಕೊಂಡಿಲ್ಲ, ಒಂದು ಡಬಲ್ ಡಿಜಿಟ್ ಇದು ಕಲೆಕ್ಷನ್ ಮಾಡ್ತದ. 13 crore 25 lakh rupees ಇದು ಕಲೆಕ್ಷನ್ ಮಾಡಿದ. ಹಿಂದಿದಾಗೆ 9 crore 50 lakh rupees ಇಲ್ಲಿ ಕಲೆಕ್ಷನ್ ಮಾಡಿದ. AP ತೆಲಂಗಾಣ ಕಡೆಗೆ ಇಲ್ಲಿ 45 lakh rupees ಕಲೆಕ್ಷನ್ ಮಾಡಿದ. ಮತ್ತು ನಮ್ಮ ಕನ್ನಡದಲ್ಲಿ 4 lakh rupees. ಮತ್ತು ಮಲಯಾಳಮ್ದಾಗ ಏನು ಅಂತ ಪರಿ ರೆಸ್ಪಾನ್ಸ್ ಬಂದಿಲ್ಲ ಈ ಮೂವಿ ಬಗ್ಗೆ. ಮತ್ತು ಕೇರಳ ಕಡೆಗೆ ಅಂತ್ರಿಕ ಕೇರಳದಾಗ ನಾವು ಮಾತಾಡೋದು ಇದು ಮೂವಿ ಯಾವ ಸ್ಟೇಟ್ನಾಗ ಎಲ್ಲೆಲ್ಲಿ ಕಲೆಕ್ಷನ್ ಮಾಡಿದೆ ನೆಕ್ಸ್ಟ್ ಒಂದು ವಿಡಿಯೋ ಡೀಟೇಲ್ ಆಗಿ ನಾನು ಹೇಳ್ತೀನಿ. ಬಟ್ ಕೇರಳನಲ್ಲಿ ಇದು ಮೂವಿ ಅಂಥ ಪರಿ ಕಲೆಕ್ಷನ್ ಮಾಡಿಲ್ಲ. ಅಲ್ಲಿ ಕೇರಳನಲ್ಲಿ ಯಾರು ಡಿಸ್ಟ್ರಿಬ್ಯೂಟರ್ ಫಿಲ್ಮ್ ತೊಗೊಂಡಿರಲಿಲ್ಲ. ಬಟ್ ಅಂಥ ಪರಿ ಇದು ಅಲ್ಲಿ ಸಕ್ಸಸ್ ಆಗಲಿಲ್ಲ. ಮೇ ಬಿ ಅಲ್ಲಿ ಸ್ಕ್ರೀನಿಂಗ್ ಕೊಟ್ಟಿಲ್ಲ. ಯಾಕಂದ್ರೆ ಪಬ್ಲಿಕಲ್ಲಿ ಮೂವಿ ಇಷ್ಟ ಆಗದ ಏನು ಇಷ್ಟ ಆಗಿಲ್ಲ. ಯಾಕಂದ್ರೆ ಬೇರೆ ಸ್ಟೇಟ್ನಾಗ ಇದು ಮೂವಿ ಇಷ್ಟಕನ್ನ ಕ್ರೇಜಿನೆಸ್ ಮೂವಿ ನೋಡಿದ್ರಲ್ಲ, ಸಾಲಿಡ್ ಮಜಾ ಬಂತು ಎಲ್ಲೋ ಮಂದಿಗೆ. ಕಲೆಕ್ಷನ್ ಅಂದಾಗ ಅವ್ರು ರೆಕಾರ್ಡ್ ಮಾಡಿಟ್ಟದ ಮೂವಿ. ಮತ್ತು ನೆಕ್ಸ್ಟ್ ಡೇ 29 ಬಾಕ್ಸ್ ಆಫೀಸ್ ಕಲೆಕ್ಷನ್ ಹೇಳಬೇಕಂದ್ರೆ ಇಲ್ಲಿ 5 crore ಕಲೆಕ್ಷನ್ ಮಾಡಿದ. ಸಾಲಿಡ್ ರೆಕಾರ್ಡ್ ಮಾಡ್ಲತ್ತದ ಹಿಂದಿದಾಗ. ಇದು ಮೂವಿ ಹಿಂದಿದಾಗ ಇಷ್ಟನ್ನ ಸಾಲಿಡ್ ಕಲೆಕ್ಷನ್ ಮಾಡ್ಲತ್ತಲ್ಲ. ಯಾವುದೂ ತೆಲುಗು ಮೂವಿ ಈ ಥರ ಕಲೆಕ್ಷನ್ ಅಂತ ಮಾಡಿಲ್ಲ. ಕಲ್ಕಿ ಮೂವಿ ಅಲ್ಲಿ ಮತ್ತು ಇಲ್ಲಿ ಆ್ಯನಿಮಲ್ ಮೂವಿ ಅಲ್ಲಿ ಮತ್ತು ಬೇರೆ ಮೂವಿಗಳ್ನೂ ಅಲ್ಲಿ ಈ ಥರ ಹಿಂದಿದಾಗ ಈ ಥರ ಕಲೆಕ್ಷನ್ ಇದು ಮೂವಿ ಮಾಡಿದ. ಹಾಗೆ ಇದು ಮೂವಿ ಆಲ್ಮೋಸ್ಟ್ ಈ ಫಿಲ್ಮ್ದು ಎಲ್ಲೋಸು ಸಾಂಗ್ಗಳು ಅಂತ ರಿಲೀಸ್ ಆಗ್ಯದ. ಇವತ್ತು ಮಾರ್ನಿಂಗೆ ಅಲ್ಲು ಅರ್ಜುನದ ಬೆಸ್ಟ್ ಪರ್ಫಾರ್ಮೆನ್ಸ್ ಸಾಂಗ್ ಒಂದು ರಿಲೀಸ್ ಆಗ್ಯದ. ಗಂಗಮ್ಮ ಅವತಾರನಲ್ಲಿ ಏನು ಸೀನ್ ಅದಲ್ಲ ಬಸ್, ಲಿಟ್ರಲಿ ಫಿಲ್ಮ್ ಪುಷ್ಪ ನೋಡ್ಲಿಕ್ಕೂ ಇದು ಸಾಂಗ್ ನೀವು ನೋಡ್ರಿ, ಬೇರೆ ಎಕ್ಸ್ಪೀರಿಯನ್ಸ್ ನಿಮಗೆ ಕೊಡ್ತದೆ ಸಾಂಗ್ ನೋಡೋ ಮಟ್ಟಿಗೆ. ಅಲ್ಲಿ ಅಂದರೂ ನಾ ಒಂದು ಹೇಳ್ಬೇಕಂದ್ರೆ ನಿಮಗೂ, ನಾ ಈ ಸಾಂಗ್ ಎಷ್ಟು ಸಾರಿ ನೋಡಿನಿ ಅಂದ್ರೂ ನನಗೆ ಬಿಲೀವ್ ಆಗಲಾಗ್ಯದ. ಎಷ್ಟು ಸಾರಿ ನೋಡ್ರಿ ಮತ್ತೆ ರಿಪೀಟ್ ನಾನು ನೋಡ್ಲತ್ತೀನಿ. ಈ ಥರ ಕೊರಿಯೋಗ್ರಫಿ ಮಾಡಿರೋ ಸಾಂಗಿಗೆ ಹಾರ್ಡ್ ವರ್ಕ್ ನಮಗೆ ಕಾಣ್ತದ. ಕಾಸ್ಟ್ಯೂಮ್ ಡಿಸೈನ್ ಎಲ್ಲ ಸ್ಯಾಲಿ ಮತ್ತು ಇಲ್ಲಿ ಕ್ಯಾಮ್ರಾ ವರ್ಕ್ ಅಲ್ಲಿ, ಡಿಸೈನಿಂಗ್ ಅಲ್ಲಿ, ಎವ್ರಿಥಿಂಗ್ ನಾವು ಮಾತಾಡ್ಬೇಕಂತ ಚಲೋ ಅಂತರ್ಕ ಮಾಡ್ಯಾರ. ಮ್ಯಾಕ್ಸಿಮಮ್ ಇದಕ್ಕೆ ಶೂಟಿಂಗ್ ಮಾಡ್ಲಿಕ್ಕೆ 6 ತಿಂಗಳೇನೋ ಕಂಪ್ಲೀಟ್ ಮಾಡ್ಕೊಂಡ್ರೆ ಫಿಲ್ಮ್ದೇನು 15-20% ಶೂಟಿಂಗ್ ಅದಕ್ಕೆ ಆಗಿದೆ. ಓಕೆನಾ? ಸೊ ಇಷ್ಟನ್ನ ಚಲೋ ಪ್ರೊಡಕ್ಷನ್ ವ್ಯಾಲ್ಯೂದಾಗ ಚಲೋ ರೆಡಿ ಅಂತರ್ಕ ಮಾಡ್ರ. ಒಂದು ಕಡೆಗೆ ಇದು ಇಡ್ರಿ, ಒಂದು ಕಡೆಗೆ ಅಲ್ಲು ಅರ್ಜುನ್ ಪರ್ಫಾರ್ಮೆನ್ಸ್ ಆ ಸಾಂಗ್ ಒಳಗೆ ಅಂತರ್ಗ. ಬಟ್ ಲಿಟ್ರಲಿ ಅವ್ರ ಕೆರೆದಿಗೆ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಟ್ರ ಅದು ಸಾಂಗ್ ಒಳಗೆ ನನಗೆ ಅನ್ಸ್ಲತ್ತದ. ಡೆಫಿನೆಟ್ಲಿ ನೋಡ್ರಿ ಅದು ಸಾಂಗು. ಒಂದು ಇಂಟ್ರೆಸ್ಟಿಂಗ್ ಕ್ರಿಯೇಟ್ ನಾವು ಅಂತೀವಲ್ಲ ಆ ಥರ ನೋಡ್ಲಿಕ್ಕೆ ಮಜಾ ಬರ್ತದ. ಸೊ ನೆಕ್ಸ್ಟ್ ಒಂದು ಬಾಲಕೃಷ್ಣ ಅವ್ರದೇ ಠಾಕೂರ್ ಮಹಾರಾಜ್ ಒಂದು ಸಾಂಗ್ ರಿಲೀಸ್ ಆಗಿದೆ, ದಬಡಿ ದಿಬಡಿ. ಆಲ್ರೆಡಿ ಟ್ರೆಂಡ್ನಾಗ ಸಾಂಗ್ ಅದು. ಸ್ಟೆಪ್ಸ್ಗಳು ಯೂನಿಕ್ ಅವಪ್ಪ, ಏನನ್ನ ಅನ್ರಿ ನೀವು ನೋಡ್ಲಿಕ್ಕಿರೋದು ಸಾಂಗ್ ನೋಡ್ರಿ. ಬೇರೆ ಲೆವೆಲ್ದಾಗ ಬಾಲಕೃಷ್ಣ ಅವರು ಸ್ಟೆಪ್ಸ್ಗಳು ಹಾಕ್ಯಾರ. ಇಲ್ಲಿ ತಮ್ಮನವ್ರು BGM ಕೊಟ್ಟರೆ ನೋಡಿ, ಮಜಾ ಬಂತು BGM ಕೇಳೋ ಮಟ್ಟಿಗೆ. ಇಲ್ಲಿ ಮುಂಜಾನೆ ನಾನು 4 ಸರ್ ಅದು ಸಾಂಗ್ ಕೇಳಿನ ರಿಪೀಟ್. ಓಕೆನಾ? ಹಂಗೆ ಗೇಮ್ ಚೇಂಜರ್ ನಿನ್ನ ಟೈಲರ್ ಡ್ರಾಪ್ ಆಗಿದ್ದಿಲ್ಲ. ಓಕೆ, ಒಂದು ಪಾಯಿಂಟ್ ಹೇಳಬೇಕಂದ್ರೂ, ನೀವು ಪ್ಯಾನ್ ಇಂಡಿಯಾ ರಿಲೀಸ್ ಮಾಡಿದ ಮೇಲೂ, ಗ್ಲೋಬಲ್ ಸೂಪರ್ ಸ್ಟಾರ್ ರಾಮ್ ಚರಣ್ ಇದ್ದ ಮೇಲೂ ಒಂದೊಂದು ಲ್ಯಾಂಗ್ವೇಜಾಗ ಒಂದೊಂದು ದಿನದಾಗ ರಿಲೀಸ್ ಮಾಡ್ಲತ್ತೀರಿ. ನಿನ್ನೆ ರಾತ್ರಿಗೆ ಅಂತಕ ಹಿಂದಿ ಟೈಲರ್ 9:30 ಏನೋ ರಿಲೀಸ್ ಆಗ್ಯದ. ಇವತ್ತು ಮಾರ್ನಿಂಗ್ ಮತ್ತು ಕನ್ನಡ ಮತ್ತು ಮಲಯಾಳಮ್ದಾಗ ಇದು ಮೂವಿ ಟೈಲರ್ ರಿಲೀಸ್ ಆಗ್ಯದ. ಒಂದೇ ಸರ್ ರಿಲೀಸ್ ಮಾಡಿದ್ರೆ ಸ್ವಲ್ಪ ಪಬ್ಲಿಕ್ ಒಳಗೆ ಇನ್ನೂ ಅಟ್ರಾಕ್ಷನ್ ಆದಿದ್ದು. ಯಾಕಂದ್ರೆ ಪ್ಯಾನ್ ಇಂಡಿಯಾ ರಿಲೀಸ್ ಆದಮೇಲೆ ಒಂದೊಂದು ದಿನ ಆದಮೇಲೆ ಟೈಲರ್ ಡ್ರಾಪ್ ಮಾಡ್ಲತ್ತಿರಲ್ಲ, ಪಬ್ಲಿಕ್ಗೆ ಅಂತ ಪರಿ ಗೊತ್ತಾಗ್ತದೇನು ಗೊತ್ತಾಗಲ್ಲ, ಏನು ಮಾಡ್ಲತ್ತಾರ ಏನಿಲ್ಲ ಅಂತ ಥೋಡೆ ಮಂದಿ ಕನ್ಫ್ಯೂಸಿಂಗ್ ಆಗ್ತಾರ. ಸೊ ಇಲ್ಲಿ ಸ್ವಲ್ಪ ಡಿಸಪಾಯಿಂಟ್ ಆಗ್ತದೆ. ಒಂದು ಪಾಯಿಂಟ್ ನನಗೆ ಅನ್ಸದ. ಮೇ ಬಿ ಒಂದೇ ಸರ್ ರಿಲೀಸ್ ಮಾಡಿದೆ ಇದೊಂದು ಪಾಯಿಂಟ್. ಯಾಕಂದ್ರೆ ನಾವು ಕಂಗ್ವಾ ಮೂವೀಸಲಿಕ್ಕೆ ಎಷ್ಟು ದಿನ ವೆಯ್ಟ್ ಮಾಡಿದೆವು. ಪ್ರೊಡಕ್ಷನ್ ವ್ಯಾಲ್ಯೂ ಲಾಸಿ, ಕ್ಯಾಮ್ರಾ ವರ್ಕ್ ಆಗಲಿ, ಈ ಥರ ಚರ್ಚೆ ನಾವು ಮಾತಾಡಿದ ಮೇಲೆ ಫೈನಲಿ ಅದು ಪ್ರಾಡಕ್ಟ್ ಏನು ಬಂತು, ಥಿಯೇಟರ್ನಲ್ಲಿ ಯಾವ ಥರ ರೆಸ್ಪಾನ್ಸ್ ಕೊಟ್ಟಿತ್ತು ಅದು ಮೂವಿ. ಡಿಸಾಸ್ಟರ್ ಮೂವಿ ಆಯ್ತಲ್ಲ. BGM ಸರಿಯಾಗಿದ್ದಿಲ್ಲ. ರವಿ ಬಸು BGM ಕೊಟ್ಟ ಮೇಲೂ ಅಂಥ ಪರಿ BGM ಆ ಫಿಲ್ಮ್ಗೆ ಸೂಟಬಲ್ ಆಗಲಿಲ್ಲ. ಫೈನಲಿ ಮತ್ತು ಸೌಂಡ್ ಕಡಿಮೆ ಮಾಡಿ ಮತ್ತು ಮೂವಿ ರಿಲೀಸ್ ಮಾಡಿದ್ಮೇಲೆ ಅಂಥ ಪರಿ ಅಫೆಕ್ಟ್ ಬರಲಿಲ್ಲ. ಎಕ್ಸಾಂಪಲ್ ನಾವು ಮಾತಾಡ್ಕೊಂಡು ಬೇಬಿ ಜಾನ್ ಚಲೋ ಪ್ರೊಡಕ್ಷನ್ದಾಗ ಮೂವಿ ರೆಡಿ ಆಗಿದೆ, ಚಲೋ ಪ್ರಮೋಷನ್ನು ಮಾಡಿದ್ಮೇಲೆ ಅದು ಮೂವಿ ಯಾಕೆ ಸಕ್ಸಸ್ ಆಗಲಿಲ್ಲ? ಯಾಕಂದ್ರೆ ಕಾಂಟೆಂಟ್ ಅಂತ ಪರಿ ಇದ್ದಿಲ್ಲ, ರೂಟೀನ್ ಸ್ಟೋರಿ ಇತ್ತು. ಎಷ್ಟು ಸಾರಿ ಅದು ಮೂವಿಗೆ ನೋಡ್ಯಾರ. ಅಸಲಿಗೆ ಬಾಕ್ಸ್ ಆಫೀಸ್ ಕಲೆಕ್ಷನ್ ನೋಡ್ರಿ, ರೆಕಾರ್ಡ್ ಇದು ಮೂವಿ ಮಾಡಲಿಲ್ಲ. ಇಂಡಿಯಾ ನೆಟ್ ಕಲೆಕ್ಷನ್ದಾಗ 50 ಕೋಟಿ ಗಳಿಸಲ್ಲ ಡೌಟೇ ಅದ. ಒಂದು ಕಡೆಗೆ ಮಾರ್ಕೋ ಮೂವಿ ಸಾಲಿಡ್ ಪರ್ಫಾರ್ಮೆನ್ಸ್ ಅದು ಕೊಡ್ಲತ್ತದ. ಡೇ ಬೈ ಡೇ ಮೂವಿ ರೆಕಾರ್ಡ್ ಅಂತ ಮಾಡ್ಲತ್ತದ. ಮಾರ್ಕೋ ಮೂವಿ ನೆಕ್ಸ್ಟ್ ಒಂದು ಬಾಕ್ಸ್ ಆಫೀಸ್ ಕಲೆಕ್ಷನ್ ಡೀಟೇಲಾಗಿ ನಾವು ಮಾತಾಡೋಣ. ಅವ್ರ ಕೇಳಿದಾಗ ಬಿಗ್ಗೆಸ್ಟ್ ಇದು ಮೂವಿ ಓಪನಿಂಗ್ ಅಂತ ತಂದದ. ಹಿಂದಿದಾಗೆ ರೆಕಾರ್ಡ್ ಇದು ಮೂವಿ ಮಾಡ್ಲತ್ತದ ಮಾರ್ಕೋ ಅಂತ. ನಿಮ್ಮ ಒಪಿನಿಯನ್ ಅದ್ರ ಮೇಲೆ ಕಾಮೆಂಟ್ ಮಾಡಿರಿ. ಹಾಗೆ ಠಾಕೂರ್ ಮಹಾರಾಜ್ನ ಹೇಳ್ತೀನಲ್ಲ, ದಬಡಿ ದಿಬಡಿ ಸಾಂಗ್ ಕೇಳಿಸ್ ನಿಮಗೆ ಅನ್ಸಿ. ಹಂಗೆ ಗಂಗಾ ಅವತಾರನಲ್ಲಿ ನಾ ಏನು ಸಾಂಗ್ ಹೇಳಿನಲ್ಲ ಅಲ್ಲು ಅರ್ಜುನ್ ಅವ್ರದ್ದು, ಅದ್ರ ನೀವು ಸಾಂಗ್ ನೋಡ್ಲಿಕ್ಕೆ ಡೆಫಿನೆಟ್ಲಿ ನೀವು ಮಜಾ ಬರ್ತದೆ ಸಾಂಗ್ ಕೇಳೋ ಮಟ್ಟಿಗೆ. ಪುಷ್ಪರಾಜ್ ಅಂತಕ ಡೆಫಿನೆಟ್ಲಿ ಬಾಹುಬಲಿನ ಡೇಟ್ ಆಯ್ತಲ್ಲ ಕ್ರಾಸ್ ಅಂತಕ ಆಗಿದೆ. ಇವತ್ತು ಮ್ಯಾಕ್ಸಿಮಮ್ ನನಗೆ ಅನ್ಸದ ಒಂದು 6-7 ಕೋಟಿ ರೂಪೀಸ್ ಇವತ್ತು ಕಲೆಕ್ಷನ್ ಮಾಡ್ತದೆ. ಇದು ಕಾಣ್ಲತ್ತನ. ನಾಳೆಗೆ ಸ್ಯಾಟರ್ಡೆ ಮತ್ತು ಸಂಡೇ ಇಲ್ಲಿ ನಾವು ಮಾತಾಡಬೇಕಂದ್ರೆ ಒಂದು 20 crore ಮ್ಯಾಕ್ಸಿಮಮ್ ಇಲ್ಲಿ ಕಲೆಕ್ಷನ್ ಮಾಡ್ತದೆ. ಸೊ ನೆಕ್ಸ್ಟ್ ಒಂದು ಇದು ಮೂವಿ ಡೇಟಾ ಯಾವಾಗ ಡ್ರಾಪ್ ಆತದ ನೋಡ್ರಿ, ಗೇಮ್ ಚೇಂಜರ್ ಮೂವಿ ಯಾವಾಗ ಬುಕಿಂಗ್ ಚಾಲು ಆತದ ನೋಡ್ರಿ, ಅವಾಗಲೇ ಸ್ವಲ್ಪ ಇಲ್ಲಿ ಡ್ರಾಪ್ ಆಗೋದು
ನಮಗೆ ಚಾನ್ಸ್ ಕಳೆದ. ಯಾಕಂದ್ರೆ ತೆಲುಗು ಇಂಡಸ್ಟ್ರಿಲೇ ಬೇರೆ ಬೇರೆ ಮೂವಿಗಳು ರಿಲೀಸ್ ಆಗ, ಗೇಮ್ ಚೇಂಜರ್ ಆಗಲಿ ಮತ್ತು ಠಾಕೂರ್ ಮಹಾರಾಜ್ ಆಗಲಿ ಮತ್ತು ಅನಿಲ್ ರಾವ್ಪುಡಿ ಅವ್ರದ್ದೇ ಸಂಕ್ರಾಂತಿ ಕ್ವಶನ್ ಅದು ಮೂವಿ ರಿಲೀಸ್ ಆಗ್ಲತ್ತದ. ಸೊ ಈ ಸಂಗಟೆ ಬೇರೆ ಮೂವಿಗಳನ್ನು ರಿಲೀಸ್ ಆಗ್ಲತ್ತವ. ಸೊ ನನಗೆ ಅನ್ಸ ಇಲ್ಲಿ ಪುಷ್ಪರಾಜ್ ಏನದ ಒಂದು 50-60 ಕೋಟಿ ಕಲೆಕ್ಷನ್ ಮಾಡಿಸಿ ಇನ್ನೊಂದು ಪೋಸ್ಟರ್ ಇನ್ನಂತರ ರಿಲೀಸ್ ಆಗಿಲ್ಲ, ಯಾಕಂದ್ರೆ ನಿನ್ನೆ ರಿಲೀಸ್ ಆಗಿದ್ದಿಲ್ಲ. ಸಾಲಿಡ್ ಪೋಸ್ಟರ್ ಅದು. ಸೊ 1 crore ಕಡಿಮೆ ಮಾಡಿಸಿ ಡೇಟಾ ರಿಲೀಸ್ ಮಾಡಿದ್ರೆ ಸರಿಯಾಗಿ ಅನ್ಸದ. ಕಾಮೆಂಟ್ ಮಾಡಿ. ಟೇಕ್ ಕೇರ್. ಬೈ. I'm not the trouble, I'm the truth.